ಅನ್ನೋದ್ರ ಕುರಿತು ಇವತ್ತು ಚರ್ಚೆ ಆಗ್ಲಿಕ್ಕಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ ಅನ್ನೋದ್ರ ಡೀಟೇಲ್ಸ್ ಇದು. ಪಾಕಿಸ್ತಾನಕ್ಕೆ ನಿರಂತರವಾಗಿ ಶಾಕ್ ಮೇಲೆ ಶಾಕ್. ಇತ್ತ ಪಾಕ್ಗೆ ಮಿಸೈಲ್ ಏಟು, ಈಗ ನೀರಿನ ಏಟನ್ನ ಕೂಡ ಭಾರತ ನೀಡ್ತಾ ಇದೆ. ಚೆನಾಬ್ ನದಿಗೆ ಏಕಾಏಕಿ ನೀರನ್ನ ರಿಲೀಸ್ ಮಾಡಿದೆ ಭಾರತ. ರಿಯಾಸಿ ಸಲಾಲ್ ಡ್ಯಾಮ್ ನಿಂದ ನೀರು ಏಕಾಏಕಿ ರಿಲೀಸ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಏಕಾಏಕಿ ನೀರು ರಿಲೀಸ್ ಮಾಡಿದ್ದಕ್ಕೆ ಪಾಕ್ಗೆ ನೆರೆಯ ಭೀತಿ ಕಾಡ್ತಾ ಇದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಈಗ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ ಅನ್ನೋದ್ರ ಡೀಟೇಲ್ಸ್. ಪಾಕಿಸ್ತಾನಕ್ಕೆ ಆ ಮೂಲಕ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಒಂದ್ ಕಡೆ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಪ್ರಾರಂಭ ಆಗಿದ್ರೆ, ಮತ್ತೊಂದು ಕಡೆ ಜಲ ದಿಗ್ಬಂಧನ, ಜಲ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್. ಚೆನಾಬ್ ನದಿಗೆ ಏಕಾಏಕಿ ನೀರು ಬಿಟ್ರೆ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಹಲವು ಗ್ರಾಮಗಳು ಜಲಾವೃತ ಆಗ್ಬಿಡತ್ತೆ. ಆ ನೀರಿನ ಹರಿವು ಕೂಡ ಹೆಚ್ಚಳ ಆಗುತ್ತೆ. ಹಾಗಾಗಿ ಅಂಥದ್ದೊಂದು ಕ್ರಮಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಎಕ್ಸಾಕ್ಟ್ಲಿ ಚೆನಾಬ್ ನದಿಗೆ ನೀರು ಬಿಟ್ಟಿರೋದ್ರಿಂದ ಆ ಭಾಗದ ಜನ ಈಗ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ. ನೋಡಿ, ಯಾರೋ ಮಾಡಿದ ತಪ್ಪಿಗೆ ಅಲ್ಲಿನ ನಾಗರಿಕರು ಶಿಕ್ಷೆ ಅನುಭವಿಸಬೇಕು ಅಂತ ಪರಿಸ್ಥಿತಿಯನ್ನ ಅಲ್ಲಿನ ಸ್ವತಃ ಪ್ರಧಾನಿ, ಅಲ್ಲಿನ ಸೇನೆಯೇ ತಂದುಕೊಟ್ಬಿಟ್ಟಿದೆ. ಚೆನಾಬ್ ನದಿಗೆ ನೀರು ಬಿಟ್ಟಿರೋದ್ರಿಂದ ಸಹಜವಾಗಿ ಪ್ರವಾಹದ ಪರಿಸ್ಥಿತಿ, ಹಲವು ಗ್ರಾಮಗಳು ಜಲಾವೃತ ಆಗುವಂತಹ ಪರಿಸ್ಥಿತಿ ಇದೆಯಂತೆ. ಹಾಗಾಗಿ ಮತ್ತೊಂದು ಶಾಕ್ ಇದು ಪಾಕಿಸ್ತಾನಕ್ಕೆ. ನೀವು ಯಾವ್ಯಾವ ದಾರಿಯಿಂದ ಬರ್ತೀರೋ ಆ ದಾರಿಯನ್ನೇ ನಾವು ಕ್ಲೋಸ್ ಮಾಡ್ತೀವಿ ಅನ್ನುವಂತಹ ಸಂದೇಶ ಭಾರತದಿಂದ ರವಾನೆ ಆಗ್ತಾ ಇದೆ. ಈಗ ಜಲಯುದ್ಧ ಪ್ರಾರಂಭ ಆಗಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮೋಸ್ಟ್ಲಿ ಇದನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ಕಡೆ ಪ್ರವಾಹದ ಪರಿಸ್ಥಿತಿಯನ್ನ ನಿಭಾಯಿಸುತ್ತಾ, ಅಥವಾ ಇಲ್ಲಿ ನಾವು ಜೀವಕ್ಕೆ ಜೀವ ತರ್ತೀವಿ, ರಕ್ತಕ್ಕೆ ರಕ್ತ ತರ್ತೀವಿ ಅಂತ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಲ್ಲ, ಶಸ್ತ್ರಾಸ್ತ್ರಗಳ ಮೂಲಕ ಮತ್ತೊಮ್ಮೆ ಯುದ್ಧ ಸಾರುವಂತಹ ಪ್ರಯತ್ನಗಳಾಗುತ್ತಾ? ಯಾವ ಪರಿಸ್ಥಿತಿಯನ್ನ ಅಂತ ನಿಭಾಯಿಸ್ತೀರಿ? ಓಕೆ, ಭಾರತದ ವಿರುದ್ಧ ಹೋರಾಟ ಮಾಡಕ್ ನೀವು ಸಜ್ಜಾದ್ರೆ, ನಿಮ್ಮದೇ ನೆಲದಲ್ಲಿರುವಂತಹ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದೆಯಲ್ಲ, ಅದನ್ನ ಹೇಗೆ ನಿಭಾಯಿಸ್ತೀರಿ ಅನ್ನೋದು ಪ್ರಶ್ನೆ. ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಆದ ಮೇಲಾದ್ರೂ ಬುದ್ಧಿ ಬರುತ್ತಾ ಅಂದ್ರೆ ಖಂಡಿತ ಇಲ್ಲ. ಯಾವ ಕ್ಷಣಕ್ಕಾದ್ರೂ ಮತ್ತೆ ತನ್ನ ದಾಳಿಯನ್ನ ಮುಂದುವರಿಸಬಹುದು. ನಾಗರಿಕರ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವಿಲ್ಲಿ ಸೇಡಿಗೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಶಪಥ ಮಾಡ್ದಂಗೆ ಕಾಣಿಸ್ತಾ ಇದೆ. ನಿನ್ನೆಯ ರಾತ್ರಿ ಬೆಳವಣಿಗೆಗಳನ್ನ ಗಮನಿಸಿದ್ರೆ, ಹೋಗ್ಲಿ ಬಿಡಪ್ಪ, ಉಗ್ರರ ನೆಲೆಗಳೆಲ್ಲ ಹೋಗಿರೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಬಿಡೋದು ಬಿಟ್ಟು, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರೆ ಅದಕ್ಕೆ ಪ್ರತೀಕಾರ ತೀರಿಸ್ಕೊಳಕ್ ಬರ್ತೀರಿ ಅಂತ ಆದ್ರೆ ಯಾವ ಸಂದೇಶ ಇದು? ಒಟ್ನಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಪಾಕಿಸ್ತಾನದ ಬುದ್ಧಿ ಏನು ಅಂತ. ನೀವು ಉಗ್ರರಿಗೆ ಪೋಷಣೆ ಕೊಡ್ತಿದ್ದೀರಿ, ಅವರಿಗೆ ನೆಲೆಗಳನ್ನ ಒದಗಿಸಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ. ಕಾರಣ ಅಲ್ಲಿನ ಸೇನೆಯ ಮುಖ್ಯಸ್ಥರೇ, ಸೇನಾಧಿಕಾರಿಯೇ ಹೋಗಿ ಉಗ್ರರ ಮೃತದೇಹಗಳಿಗೆ ಹೆಗಲು ಕೊಡ್ತೀರಿ. ಉಗ್ರರು ಗಾಯಗೊಂಡಿರ್ತಾರೆ, ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯ ವಿಚಾರಿಸ್ತೀರಿ. ಅದಕ್ಕೆ ನಾವು ಯುದ್ಧ ಸಾರ್ತೀವಿ ಅನ್ನುವಂಥ ಮನಸ್ಥಿತಿ ಹೊಂದಿದ್ದೀರಿ ಅಂತ ಆದ್ರೆ ನಿಮ್ಮ ಮನಸ್ಥಿತಿ ಏನು, ನಿಮ್ಮ ದೇಶದ ನಿಲುವೇನು ಅನ್ನೋದು ಕೂಡ ವಿಶ್ವಕ್ಕೆ ಅರ್ಥ ಆಗಿಲ್ವಾ? ಸದ್ಯ ಜಲಯುದ್ಧ ಭಾರತದಿಂದ ಪ್ರಾರಂಭ ಆಗಿರೋದು. ಚೆನಾಬ್ ನದಿಗೆ ನೀರು ಬಿಡಲಾಗಿದೆ. ಏಕಾಏಕಿ ನೀರು ಬಿಡೋದ್ರಿಂದ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗುತ್ತೆ, ಅಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ, ಹಲವು ಗ್ರಾಮಗಳು ಜಲಾವೃತ ಆಗುತ್ತೆ. ಹಾಗಾಗಿ ಜನ ಕೂಡ ಒದ್ದಾಡಬೇಕಾಗುತ್ತೆ ಅಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ. ಈಗ ಒಂದ್ ಕಡೆ ಯುದ್ಧದ ಸನ್ನಿವೇಶವನ್ನ ಅರಗಿಸಿಕೊಳ್ಳುವ ಜೊತೆಗೆ ಪ್ರವಾಹದ ಪರಿಸ್ಥಿತಿನ ಕೂಡ ನಿಭಾಯಿಸುವ ಹಂತಕ್ಕೆ ಬಂದು ನಿಂತಿದೆ ಪಾಕಿಸ್ತಾನ. ಬಟ್ ನಿಭಾಯಿಸುತ್ತಾ ಹೋದವ್ರು ಹೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾರ? ಅಲ್ಲಿನ ಪ್ರಧಾನಿಗಳು ನನ್ ಜೀವ ಉಳಿದ್ರೆ ಸಾಕು ಅಂತ ಎಸ್ಕೇಪ್ ಆಗ್ತಾರ? ಅಲ್ಲಿನ ಸೇನಾ ಮುಖ್ಯಸ್ಥರು ನಾನ್ ಬದುಕಿದ್ರೆ ಸಾಕು ಅಂತಾರ? ಗೊತ್ತಿಲ್ಲ. ಒಟ್ನಲ್ಲಿ ಪಾಕಿಸ್ತಾನ ದೇಶ ಇರುತ್ತಾ ಅನ್ನೋದು ಡೌಟ್ ಆಗ್ತಾ ಇದೆ. ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ದೇಶ ನಿರ್ನಾಮ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.